ಶುಕ್ರವಾರ ಬಂತು ಅಂದರೆ ಬೆಳಿಗ್ಗೆ ಬೇಗ ಎದ್ದು ದೇವ್ರ ಪೂಜೆ ಮಾಡೋದ್ರಲ್ಲೇ ನಮ್ಮ ಸಂಭ್ರಮ ಕಳೆದೋಗ್ಬಿಡುತ್ತೆ. ಹಾಗಾಗಿ ಇವತ್ತು ನಾನು ಬೇಗನೆ ಎದ್ದು ಪೂಜೆನೂ ಕೂಡ ಮಾಡಿಕೊಂಡೆ. ಇನ್ನು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಏನು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರಾಗಿ ಶಾವಿಗೆ ಇತ್ತು, ಅದನ್ನೇ ಸ್ಟೀಮ್ ಮಾಡಿಕೊಂಡೆ. ಈ ರಾಗಿ ಶಾವಿಗೆ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ರಾಗಿ ಅಂತ ಅಂದ್ರೇ ಹೆಲ್ತಿಗೆ ಒಳ್ಳೇದಲ್ವಾ, ಹಾಗಾಗಿ ರಾಗಿಯಿಂದ ನಾವು ಏನು ಮಾಡ್ಕೊಂಡು ತಿಂದ್ರೂ ಕೂಡ ಒಳ್ಳೆಯದೇ. ಇದರಲ್ಲಿ ಒಳ್ಳೆ ಗುಡ್ಡು ಫೈಬರ್ ಇರುತ್ತೆ, ಹಾಗೆ ಪ್ರೋಟೀನ್ ಇರುತ್ತೆ, ಮತ್ತು ಐರನ್ ಕಂಟೆಂಟ್ ಇರೋದ್ರಿಂದ ತುಂಬಾ ಹೆಲ್ತಿಗೆ ಒಳ್ಳೆಯದು ರಾಗಿಯಿಂದ. ಇನ್ನು ಮಜ್ಜಿಗೆ ಮೆಣಸಿನ್ಕಾಯಿ ಮಾಡ್ಕೊಳ್ಳೋಣ ಅಂತೇಳಿ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ, ಬಟ್ ಯಾಕೋ ಆಗ್ತಾನೇ ಇರಲಿಲ್ಲ. ಹಾಗಾಗಿ ಇವತ್ತು ಅದನ್ನು ಕೂಡ ಮಾಡ್ಕೊಂಬಿಡೋಣ ಅಂತೇಳಿ ಒಂದಷ್ಟು ಮೆಣಸಿನ್ಕಾಯಿ ಎಲ್ಲ ಈ ಥರ 2 ಭಾಗ ಮಾಡಿ ಸೀಳ್ಕೊಂಡಿದ್ದೆ, ಅದನ್ನು ಚಾಕು ಸಹಾಯದಿಂದ. ಅರ್ಧ ಲೀಟ್ರ್ ಮೊಸರಲ್ಲಿ ನಾನು 3/4 ಭಾಗ ಅಷ್ಟೇ ಹಾಕ್ಕೊಂಡಿದ್ದೀನಿ ಮೊಸರನ್ನ. ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು, ಸ್ವಲ್ಪ ಗಟ್ಟಿ ಇರುತ್ತಲ್ವ, ಹಾಗಾಗಿ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕಷ್ಟೇ, ತೀರಾ ತೆಳ್ಳಗಲ್ಲ. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಹಿಂಗು, ಜೀರಿಗೆ ಪುಡಿ ಎಲ್ಲನೂ ಹಾಕಿ ಮಿಕ್ಸ್ ಮಾಡಿಕೊಂಡು ಕಟ್ ಮಾಡಿರೋ ಮೆಣಸಿನ್ಕಾಯಿನ ಅದರಲ್ಲಿ ಹಾಕ್ಬಿಟ್ಟು ನೆನೆಸಿಡಬೇಕು. ನಾನಿದು ಮಧ್ಯಾಹ್ನ 3 ಗಂಟೆಗೆ ರೆಡಿ ಮಾಡ್ಕೊತಾ ಇರೋದು. 3 ಗಂಟೆಯಿಂದ ರಾತ್ರಿ ನೈಟೆಲ್ಲ ಬೆಳಿಗ್ಗೆ 10 ಗಂಟೆವರೆಗೂ ಕೂಡ ಅದರಲ್ಲೇ ನೆನಿಬೇಕು. ಅದಾದಮೇಲೆ ಬಿಸಿಲಲ್ಲಿ ಹಾರಾಕಬೇಕು. ಇದೇ ರೀತಿ 1-2 ಟೈಮ್ಸ್ 3 ಟೈಮ್ಸ್ ಆ ಮಜ್ಜಿಗೆ ಎಲ್ಲ ಖಾಲಿ ಆಗೋವರೆಗೂ ಮಾಡಿದ್ರೆ ಮಜ್ಜಿಗೆ ಮೆಣಸಿನ್ಕಾಯಿ ರೆಡಿನೇ ಆಗಿಬಿಡುತ್ತೆ ನೋಡಿ.